ಬೆಳಗಿನ ಬೆಳಕು. ಅರಣ್ಯಕಾಂಡ ಅಧ್ಯಾಯ 11 ವಾಕ್ಯ 7-9. ಪರಲೋಕದ ರೊಟ್ಟಿ ಭಾಗ 6. ಸಾಮಾನ್ಯ ಮನ್ನವನ್ನು ಶೇಖರಿಸಿಡಲು ಸಾಧ್ಯವಿರಲಿಲ್ಲ ಎಂಬುದನ್ನು ನಾವು ನಿನ್ನೆ ನೋಡಿದೆವು. ಅದನ್ನು ಪ್ರತಿದಿನ ಬೆಳಗ್ಗೆ ಹೊಸದಾಗಿ ಸಂಗ್ರಹಿಸಬೇಕಾಗಿತ್ತು ಮತ್ತು ಯೆಹೋವನ ಆಜ್ಞೆಗೆ ವಿರುದ್ಧವಾಗಿ ಅದನ್ನು ಎತ್ತಿಟ್ಟಾಗ ಅದು ಉಳುಕು ದುರ್ವಾಸನೆ ಬೀರಿತು. ನಾವು ಒಂದು ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳಿಸಿದ್ದೆವು. ಅರಣ್ಯದಲ್ಲಿ ಬಿದ್ದ ಎಲ್ಲಾ ಮನ್ನಗಳಲ್ಲಿ ಯೆಹೋವನು ಎತ್ತಿಡಲು ಆಜ್ಞಾಪಿಸಿದ ಒಂದು ಭಾಗವಿತ್ತು ಮತ್ತು ಆ ಭಾಗವು ಎಂದಿಗೂ ಹಾಳಾಗಲಿಲ್ಲ, ಅದು ಕೊಳೆಯಲಿಲ್ಲ. ಮತ್ತು ಆ ಸಂರಕ್ಷಿತ ಹೋಮರ್ ಪ್ರಮಾಣದ ರೊಟ್ಟಿಯಲ್ಲಿ ಯೆಹೋವನು ನಮಗೆ ಏನನ್ನು ತೋರಿಸುತ್ತಿದ್ದಾನೆ? ಇಂದು ನಾವು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುತ್ತೇವೆ ಮತ್ತು ಅದು ಅತ್ಯಂತ ಮಹಿಮಾನ್ವಿತವಾಗಿದೆ. ಅರಣ್ಯದಲ್ಲಿ ಯೆಹೋವನು ಇಸ್ರಾಯೇಲರಿಗೆ ಪೋಷಿಸಿದ ರೊಟ್ಟಿಯನ್ನು ಮುಂಬರುವ ಪೀಳಿಗೆಗಳು ನೋಡುವಂತೆ ಒಂದು ಹೋಮೆರ್ ಪ್ರಮಾಣದ ಮನ್ನವನ್ನು ಎತ್ತಿಡಬೇಕೆಂದು ವಿಮೋಚನಕಾಂಡ 16ನೇ ಅಧ್ಯಾಯ 32-33 ಆರೋನನು ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಇಡಬೇಕಾಗಿತ್ತು ಮತ್ತು ಅದನ್ನು ಸಾಕ್ಷಿಯಾಗಿ ಕಾಯ್ದುಕೊಳ್ಳಬೇಕಾಗಿತ್ತು. ಇದು ಅತ್ಯಂತ ಅದ್ಭುತವಾದದ್ದು. ಎಲ್ಲ ಸಾಮಾನ್ಯ ಮನ್ನವೂ ಇಲ್ಲವಾಯಿತು, ಆದರೆ ಒಂದು ಭಾಗವನ್ನು ಯೆಹೋವನ ಸನ್ನಿಧಿಯಲ್ಲಿ ಉಳಿಯಲು ಪ್ರತ್ಯೇಕಿಸಲಾಯಿತು. ಮಾನವ ಕುಲದಿಂದ ಆರಿಸಲ್ಪಟ್ಟು ಯೆಹೋವನ ಸನ್ನಿಧಿಯಲ್ಲಿ ವಿಶೇಷ ಸ್ಥಾನಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟ ಸಣ್ಣ ಹಿಂಡು, ಅಂದರೆ ಕ್ರಿಸ್ತನ ಸಭೆಯ ಸುಂದರವಾದ ಚಿತ್ರಣವನ್ನು ನಾವು ಇಲ್ಲಿ ಕಾಣುತ್ತೇವೆ. ಅರಣ್ಯದಲ್ಲಿ ಇಸ್ರಾಯೇಲರೆಲ್ಲರೂ ಮನ್ನವನ್ನು ತಿಂದರು, ಆದರೆ ಸಂರಕ್ಷಿತ ಭಾಗವು ವಿಭಿನ್ನವಾಗಿತ್ತು. ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಇಡಲಾಗಿತ್ತು ಮತ್ತು ಅದು ಕೊಳೆಯಲಿಲ್ಲ. ಪ್ರಕಟಣೆ 2ನೇ ಅಧ್ಯಾಯ 17 ಹೀಗೆ ಹೇಳುತ್ತದೆ, ಜಯ ಹೊಂದುವವನಿಗೆ ನಾನು ಬಚ್ಚಿಟ್ಟಿರುವ ಮನ್ನದಿಂದ ಕೊಡುವೆನು. ಈ ಬಚ್ಚಿಟ್ಟ ಮನ್ನವು ಜಯ ಹೊಂದಿರುವವರಿಗೆ ನೀಡಲಾಗುವ ವಿಶೇಷ ಪ್ರತಿಫಲವನ್ನು ಸೂಚಿಸುತ್ತದೆ. ಇದು ಕೇವಲ ಅರಣ್ಯದ ಪ್ರಯಾಣಕ್ಕಾಗಿ ನೀಡಲಾಗುವ ದೈನಂದಿನ ಆಹಾರವಲ್ಲ, ಇದು ಯೆಹೋವನ ಬಳಿ ಬಚ್ಚಿಡಲಾದ ಎಂದಿಗೂ ನಾಶವಾಗದ ಜೀವನಕ್ಕೆ ಸಂಪರ್ಕ ಹೊಂದಿರುವ ಸಂರಕ್ಷಿತ ಭಾಗವಾಗಿದೆ. ಪೌಲನು ಹೀಗೆ ಹೇಳುತ್ತಾನೆ, ನಾಶ ಹೋಗುವ ನಮ್ಮ ದೇಹವು ನಾಶವಾಗದ ಸ್ಥಿತಿಯನ್ನು, ಮರಣಕ್ಕೆ ಒಳಗಾಗುವ ಈ ದೇಹವು ಮರಣವಿಲ್ಲದ ಸ್ಥಿತಿಯನ್ನು ಧರಿಸಿಕೊಳ್ಳಲೇಬೇಕು. ಇದು ನಂಬಿಗಸ್ತರ ನಿರೀಕ್ಷೆಯಾಗಿದೆ. ದೈನಂದಿನ ಮನ್ನವು ಇಸ್ರಾಯೇಲರಿಗೆ ಒಂದು ದಿನಕ್ಕೆ ಮಾತ್ರ ಆಹಾರ ನೀಡಿತು, ಆದರೆ ಬಚ್ಚಿಟ್ಟ ಮನ್ನವು ಎಂದಿಗೂ ಕೊಳೆಯದ ಜೀವವನ್ನು ಸೂಚಿಸುತ್ತದೆ. ಈ ಮನ್ನವನ್ನು ಚಿನ್ನದ ಪಾತ್ರೆಯಲ್ಲಿ, ಅಂದರೆ ಒಂದು ಜಾಡಿಯಲ್ಲಿ ಇಡಲಾಗಿತ್ತು ಎಂದು ಇಬ್ರಿಯರಿಗೆ 9ನೇ ಅಧ್ಯಾಯ 4 ಹೀಗೆ ಹೇಳುತ್ತದೆ. ಮತ್ತು ಇಲ್ಲಿನ ಪ್ರತಿಯೊಂದು ವಿವರವು ಅರ್ಥಪೂರ್ಣವಾಗಿದೆ. ವಿಮೋಚನಕಾಂಡ 16ನೇ ಅಧ್ಯಾಯ 16 ಪ್ರತಿಯೊಬ್ಬ ವ್ಯಕ್ತಿಯ ದೈನಂದಿನ ಭಾಗವು ಒಂದು ಹೋಮೆರ್ ಆಗಿತ್ತು. ಅದು ಸಂಪೂರ್ಣವಾದ ಅಳತೆಯಾಗಿತ್ತು, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಸಾಂಕೇತಿಕವಾಗಿ ಈ ಸಂರಕ್ಷಿತ ಹೋಮೆರ್ ಭಾಗವು ಪರಲೋಕದ ಕರಗತಕ್ಕಾಗಿ ಯೆಹೋವನು ಆರಿಸಿಕೊಂಡಿರುವ ಸಂಪೂರ್ಣ ಮತ್ತು ನಿಶ್ಚಿತ ಜನಸಮೂಹವನ್ನು ತೋರಿಸಬಹುದು. ಪ್ರಕಟಣೆ 14ನೇ ಅಧ್ಯಾಯ 1 ಕುರಿಮರಿಯಾದವನು 1,44,000 ಜನರೊಂದಿಗೆ ನಿಂತಿರುವುದನ್ನು ತೋರಿಸುತ್ತದೆ. ಅವರ ಹಣೆಯ ಮೇಲೆ ತಂದೆಯ ಹೆಸರು ಬರೆಯಲ್ಪಟ್ಟಿರುತ್ತದೆ. ಎಫೆಸದವರಿಗೆ 4ನೇ ಅಧ್ಯಾಯ 4 ಹೇಳುವಂತೆ ಒಂದೇ ದೇಹವಿದೆ. ಎಫೆಸದವರಿಗೆ 1ನೇ ಅಧ್ಯಾಯ 14 ಹೇಳುವಂತೆ ಜಗತ್ತಿನ ಪಾಯ ಹಾಕುವ ಮುಂಚೆಯೇ ಯಾವೆ ಈ ವರ್ಗವನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹೋಮರ್ ಎಂಬುದು ಒಂದು ಸಂಪೂರ್ಣ ಅಳತೆಯಾಗಿತ್ತು ಮತ್ತು ಸಭೆ ಅಥವಾ ಒಂದು ಚರ್ಚ್ ಕೂಡ ಒಂದು ಸಂಪೂರ್ಣ ದೇಹವಾಗಿದ್ದು ಯೆಹೋವನಿಂದ ಸಂಪೂರ್ಣವಾಗಿ ಇಡಲ್ಪಟ್ಟಿದೆ ಮತ್ತು ಸಿದ್ಧಪಡಿಸಲ್ಪಟ್ಟಿದೆ. ಮತ್ತು ಈ ಪಾತ್ರೆಯು ಬಂಗಾರದಾಗಿತ್ತು. ಗುಡಾರದಲ್ಲಿ ಬಂಗಾರವು ದೈವಿಕ ಸ್ವಭಾವಕ್ಕೆ ಮತ್ತು ಪರಲೋಕದ ಮಹಿಮೆಗೆ ಸಂಬಂಧಿಸಿದೆ. ಆದ್ದರಿಂದ ಇಲ್ಲಿ ನಾವು ಅಳಿದು ಹೋಗುವ ಮನ್ನವನ್ನು ಅಳಿಯದ ಬಂಗಾರದ ಪಾತ್ರೆಯಲ್ಲಿ ಇಟ್ಟಿರುವುದನ್ನು ನೋಡುತ್ತೇವೆ. ಇದೊಂದು ಸುಂದರವಾದ ಚಿತ್ರಣ.
2 ಪೇತ್ರ 1ನೇ ಅಧ್ಯಾಯ 4ರಲ್ಲಿ ಪೇತ್ರನು ಹೇಳುವಂತೆ ಸಭೆಯು ದೈವಿಕ ಸ್ವಭಾವದಲ್ಲಿ ಪಾಲುಗಾರರಾಗುವುದನ್ನು ಇದು ಸೂಚಿಸುತ್ತದೆ. ಪೌಲನು ಸಹ ನಮಗೆ ಹೇಳುತ್ತಾನೆ, ದೇಹವು ನಾಶವಾಗುವ ಸ್ಥಿತಿಯಲ್ಲಿ ಬಿತ್ತಲ್ಪಡುತ್ತದೆ, ಆದರೆ ಅಕ್ಷಯವಾದ ಸ್ಥಿತಿಯಲ್ಲಿ ಎಬ್ಬಿಸಲ್ಪಡುತ್ತದೆ. ಬಲಹೀನತೆಯಲ್ಲಿ ಬಿತ್ತಲ್ಪಡುತ್ತದೆ, ಶಕ್ತಿಯಲ್ಲಿ ಎಬ್ಬಿಸಲ್ಪಡುತ್ತದೆ. ಪ್ರಾಕೃತಿಕ ದೇಹವಾಗಿ ಬಿತ್ತಲ್ಪಡುತ್ತದೆ, ಆದರೆ ಆತ್ಮಿಕ ದೇಹವಾಗಿ ಎಬ್ಬಿಸಲ್ಪಡುತ್ತದೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 42ರಿಂದ 44 ವಚನ. ನೆಲದ ಮೇಲೆ ಕೊಳೆತು ಹೋಗುತ್ತಿದ್ದ ಮನ್ನವನ್ನು ಚಿನ್ನದಲ್ಲಿ ಇಡಲಾಯಿತು ಮತ್ತು ಅದು ಅಲ್ಲೇ ಉಳಿಯಿತು. ಸಂರಕ್ಷಿಸಲ್ಪಟ್ಟ ಮನ್ನ ಹಾಳಾಗಲಿಲ್ಲ. ರಾತ್ರಿ ಇಡೀ ತಪ್ಪಾಗಿ ಇಡಲಾದ ಪ್ರತಿಯೊಂದು ಸಾಧಾರಣ ಭಾಗದಲ್ಲಿ ಹುಳುಗಳು ಬಿದ್ದವು, ಆದರೆ ಈ ಭಾಗವು ಹೊಸದಾಗಿಯೇ ಉಳಿಯಿತು, ಏಕೆಂದರೆ ಇದನ್ನು ಸಂರಕ್ಷಿಸಲು ಯಾವೆಯೇ ಆಜ್ಞಾಪಿಸಿದನು. ಇದು ಅಮರತ್ವದ ಸಂಕೇತವಾಗಿದೆ. ಅಮರತ್ವ ಎಂದರೆ ಕ್ಷಯಿಸದ, ಕುಗ್ಗದ ಮತ್ತು ಸಾಯದ ಜೀವ. ಕ್ರಿಸ್ತನು ಆ ಪುನರುತ್ಥಾನಕ್ಕೆ ಯೋಗ್ಯರೆಂದು ಪರಿಗಣಿಸಲ್ಪಟ್ಟವರು ಇನ್ನೊಮ್ಮೆ ಎಂದಿಗೂ ಸಾಯುವುದಿಲ್ಲ ಎಂದು ಹೇಳಿದನು. ಲೂಕ 20ನೇ ಅಧ್ಯಾಯ 36ನೇ ವಚನದಲ್ಲಿ. ಪೇತ್ರನು ಪರಲೋಕದಲ್ಲಿ ಕಾಯ್ದಿರಿಸಲಾದ ಶುದ್ಧವಾದ ಮತ್ತು ಕಳಂಕವಿಲ್ಲದ ಬದಲಾವಣೆ ಮತ್ತು ಕ್ಷಯಕ್ಕೆ ಮೀರಿದ ಬಾಧ್ಯತೆಯ ಅಥವಾ ಸ್ವತ್ತಿನ ಬಗ್ಗೆ ಮಾತನಾಡುತ್ತಾನೆ. 1 ಪೇತ್ರ 1ನೇ ಅಧ್ಯಾಯ 4ನೇ ವಚನ. ಯಾವೆ ಅಂದರೆ ಯೆಹೋವ ದೇವರು ಸಂರಕ್ಷಿಸುವುದನ್ನು ಯಾವುದೇ ಸಮಯವೂ ಹಾಳು ಮಾಡಲಾರದು. ಆತನು ತನ್ನ ಸಮ್ಮುಖದಲ್ಲಿ ಇಡುವುದನ್ನು ಯಾವ ಹುಳುವು ಮುಟ್ಟಲಾರದು. ಆತನು ಮಹಿಮೆ ಪಡಿಸುವುದನ್ನು ಮರಣವು ನಾಶ ಮಾಡಲಾರದು. ಆ ಬಂಗಾರದ ಪಾತ್ರೆಯನ್ನು ಎಲ್ಲಿ ಇಡಲಾಗಿತ್ತು ಎಂಬುದನ್ನು ಗಮನಿಸಿ. ವಿಮೋಚನಾ ಕಂಡ 16ನೇ ಅಧ್ಯಾಯ 34ರ ವಾಕ್ಯದಲ್ಲಿ. ಅದರ ಪ್ರಕಾರ ಒಡಂಬಡಿಕೆಯ ಶಾಸನಗಳ ಮುಂಭಾಗದಲ್ಲಿ ಅದನ್ನು ಕಾಯ್ದಿರಿಸಲು ಆರೋನನು ಇಟ್ಟನು. ಮತ್ತು ಇಬ್ರಿಯರಿಗೆ 9ನೇ ಅಧ್ಯಾಯ 4. ಈ ಮನ್ನದ ಬಂಗಾರದ ಪಾತ್ರೆಯನ್ನು ಒಡಂಬಡಿಕೆಯ ಮಂಜೂಷಕ್ಕೆ ಸಂಪರ್ಕಿಸುತ್ತದೆ. ಮಂಜೂಷವು ಅತ್ಯಂತ ಪರಿಶುದ್ಧ ಸ್ಥಳದಲ್ಲಿ ಇತ್ತು. ಇದು ಪರಲೋಕಕ್ಕೆ ಅಂದರೆ ಯಾವೆಯ ಪ್ರತ್ಯಕ್ಷ ಸಮ್ಮುಖಕ್ಕೆ ಸೂಚಕವಾಗಿದೆ. ಇಬ್ರಿಯರಿಗೆ 9ನೇ ಅಧ್ಯಾಯ 24ರಲ್ಲಿ ಹೇಳುತ್ತದೆ, ಕ್ರಿಸ್ತನು ಈಗ ನಮಗೋಸ್ಕರ ದೇವರ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳಲು ಪರಲೋಕಕ್ಕೆ ಪ್ರವೇಶಿಸಿದನು. ಆದ್ದರಿಂದ ಮಂಜೂಷದೊಂದಿಗೆ ಇರಿಸಲಾದ ಸಂರಕ್ಷಿತ ಮನ್ನವು ನಮಗೆ ಸಾಧಾರಣ ಆಶೀರ್ವಾದಕ್ಕಿಂತ ಮಿಗಿಲಾದುದನ್ನು ತೋರಿಸುತ್ತದೆ. ಇದು ದೈವಿಕ ಸಮ್ಮುಖದಲ್ಲಿ ಕ್ರಿಸ್ತನಲ್ಲಿ ಅಡಗಿರುವ ಮಹಿಮೆ ಹೊಂದಿದ ಸಭೆಯನ್ನು ತೋರಿಸುತ್ತದೆ. ಕೊಲೊಸ್ಸೆಯವರಿಗೆ 3ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತದೆ, ನಿಮ್ಮ ನಿಜವಾದ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಅಡಗಿದೆ ಮತ್ತು ಕ್ರಿಸ್ತನು ವಾಗ್ದಾನ ಮಾಡಿದನು, ಎಲ್ಲವೂ ಸಿದ್ಧವಾದಾಗ ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಇದರಿಂದ ನಾನು ಎಲ್ಲಿದ್ದನೋ ಅಲ್ಲಿ ನೀವು ಯಾವಾಗಲೂ ಇರುತ್ತೀರಿ. ಯೆಹೋವನ 14ನೇ ಅಧ್ಯಾಯ 3ನೇ ವಾಕ್ಯ. ಮಂಜೂಷದಲ್ಲಿ ಆರೋನನ ಚಿಗುರು ಕೋಲು ಮತ್ತು ಒಡಂಬಡಿಕೆಯ ಶಾಸನಗಳು ಇದ್ದವು. ಆರೋನನ ಕೋಲು ಪುನರುತ್ಥಾನ ಮತ್ತು ಯಾಜಕತ್ವದ ಬಗ್ಗೆ ಮಾತನಾಡುತ್ತದೆ, ಯಾಕೆಂದರೆ ಒಣಗಿದ ಕೋಲು ಜೀವವುಳ್ಳ ಚಿಗುರುಗಳನ್ನು ತಂದಿತು. ಶಾಸನಗಳು ಯಾವೆಯ ಒಡಂಬಡಿಕೆಯ ನೀತಿ ಮತ್ತು ನ್ಯಾಯಾಧಿಪತಿಗಳಾಗಿ ಸಭೆಯ ಬಗ್ಗೆ ಮಾತನಾಡುತ್ತದೆ. ಮತ್ತು ಮನ್ನವು ನಂಬಿಗಸ್ತರ ಸಂರಕ್ಷಿತ ಜೀವ ಮತ್ತು ಗುಪ್ತ ಪ್ರತಿಫಲದ ಬಗ್ಗೆ ಮಾತನಾಡುತ್ತದೆ. ಒಟ್ಟಾಗಿ ಈ 3 ವಿಷಯಗಳು ನಮಗೆ ತಮ್ಮ ಶಿರಸ್ಸಾದ ಕ್ರಿಸ್ತನೊಂದಿಗೆ ಒಂದಾದ ರಾಜಕೀಯ ಯಾಜಕ ವರ್ಗದ ಸಂಪೂರ್ಣ ಚಿತ್ರವನ್ನು ನೀಡುತ್ತದೆ. ಅರಸರಾಗಿ, ಯಾಜಕರಾಗಿ ಮತ್ತು ನ್ಯಾಯಾಧಿಪತಿಗಳಾಗಿ ಆಳುತ್ತಿದ್ದಾರೆ. ಈ ಪವಿತ್ರ ಪೆಟ್ಟಿಗೆಯಲ್ಲಿದ್ದ ಪ್ರತಿಯೊಂದು ವಸ್ತುವು ಮುಂಬರುವ ಸಂಗತಿಗಳನ್ನು ಸೂಚಿಸುತ್ತದೆ. ಮನ್ನವನ್ನು ಮುಂದಿನ ಪೀಳಿಗೆಗೆ ಸಾಕ್ಷಿಯಾಗಿಯೂ ಕಾಯ್ದಿರಿಸಲಾಗಿತ್ತು. ಅರಣ್ಯದಲ್ಲಿ ಇಸ್ರಾಯೇಲರಿಗೆ ಯಾವೆಯೂ ನೀಡಿದ ಆಹಾರವನ್ನು ಅಂದರೆ ರೊಟ್ಟಿಯನ್ನು ನಂತರ ಬಂದವರು ನೋಡುವಂತಾಗಲು ಅದನ್ನು ಕಾಯ್ದಿರಿಸಲಾಯಿತು ಎಂದು ವಿಮೋಚನಾ ಕಂಡ 16ನೇ ಅಧ್ಯಾಯ 32ರಲ್ಲಿ ಹೇಳುತ್ತದೆ. ಆ ಸಂರಕ್ಷಿಸಲ್ಪಟ್ಟ ಮನ್ನವು ಒಂದು ಸಾಕ್ಷಿಯಾಗಿತ್ತು. ಸ್ವಾಭಾವಿಕವಾಗಿ ಆಹಾರ ಸಿಗದಂತಹ ಸ್ಥಳದಲ್ಲಿಯೂ ಯಾವೆಯೂ ತನ್ನ ಜನರಿಗೆ ದಿನದಿನವೂ ಪೋಷಿಸಿದನು ಎಂಬುದಕ್ಕೆ ಅದು ಸಾಕ್ಷಿ ನುಡಿಯಿತು.
ಅದರಂತೆ ಮಹಿಮೆ ಹೊಂದಿದ ಸಭೆಯು ಮುಂಬರುವ ಯುಗಗಳಲ್ಲಿ ಯಾವೆಯ ಸಾಕ್ಷಿಯಾಗಿ ನಿಲ್ಲುತ್ತದೆ. ಮುಂಬರುವ ಯುಗಗಳಲ್ಲಿ ಯಾವೆಯು ಕ್ರಿಸ್ತನ ಮೂಲಕ ನಮ್ಮ ಕಡೆಗೆ ತೋರಿಸಿದ ತನ್ನ ಕೃಪೆಯ ಮತ್ತು ದಯೆಯ ಅತ್ಯಧಿಕ ಐಶ್ವರ್ಯವನ್ನು ತೋರ್ಪಡಿಸುವನು ಎಂದು ಎಫೆಸದವರಿಗೆ 2ನೇ ಅಧ್ಯಾಯ 7ರಲ್ಲಿ ಹೇಳುತ್ತದೆ. ಒಮ್ಮೆ ಬಲಹೀನರು, ಐಹಿಕರು ಮತ್ತು ಮರಣಶೀಲರು ಆಗಿದ್ದವರನ್ನು ಯೆಹೋವ ದೇವರು ಏನು ಮಾಡಬಲ್ಲನು ಎಂಬುದನ್ನು ತೋರಿಸುವ ಸಭೆಯು ಆತನ ಕೃಪೆಗೆ ಜೀವಂತ ಸಾಕ್ಷಿಯಾಗಿರುತ್ತದೆ. ನೀವು ಲೇಖನಿ ಮತ್ತು ಶಾಹಿಯಿಂದ ಬರೆಯಲ್ಪಟ್ಟ ಪತ್ರವಲ್ಲ, ಬದಲಾಗಿ ಜೀವವುಳ್ಳ ದೇವರ ಆತ್ಮನಿಂದ ಬರೆಯಲ್ಪಟ್ಟ ಕ್ರಿಸ್ತನ ಪಾತ್ರವಾಗಿದ್ದೀರಿ ಎಂದು ಪೌಲನು ಹೇಳಿದನು. 2 ಕೊರಿಂಥದವರಿಗೆ 3ನೇ ಅಧ್ಯಾಯ 3ನೇ ವಚನ. ನಂಬಿಗಸ್ತಳಾದ ಮದುಮಗಳು ಈ ಅರಣ್ಯದ ಪ್ರಯಾಣದ ಜೀವಂತ ಪಾತ್ರವಾಗಿರುತ್ತಾಳೆ. ಯೆಹೋವ ದೇವರು ಮಣ್ಣಿನಿಂದ ರೂಪಿಸಿ ಮಹಿಮೆಗೆ ಸಿದ್ಧಪಡಿಸಬಲ್ಲನು. ಪ್ರತಿಯೊಂದು ಮರುಭೂಮಿಯ ದಿನದಲ್ಲೂ ತನ್ನ ಜನರನ್ನು ಪೋಷಿಸಬಲ್ಲನು ಮತ್ತು ತನ್ನನ್ನು ಸನ್ಮಾನಿಸುವವರನ್ನು ಆತನು ಸನ್ಮಾನಿಸುತ್ತಾನೆ ಎಂಬುದಕ್ಕೆ ಆಕೆ ಸಾಕ್ಷಿ ನುಡಿಯುತ್ತಾಳೆ. ಮನ್ನದಲ್ಲಿ ನಾವು ಎಂತಹ ಸಂಪೂರ್ಣ ಚಿತ್ರವನ್ನು ನೋಡುತ್ತೇವೆ. ಮೊದಲನೇದಾಗಿ, ದೀನನಾದ ವಿಶ್ವಾಸಿಯು ದೈನಂದಿನ ಶೇಖರಣೆ ಪ್ರತಿದಿನ ಬೆಳಗ್ಗೆ ಮನ್ನವನ್ನು ಹೊಸದಾಗಿ ಶೇಖರಿಸಬೇಕಾಗಿತ್ತು. ಪ್ರತಿದಿನವೂ ಆತ್ಮವು ಯೆಹೋವನ ವಾಕ್ಯದಿಂದ ಪೋಷಿಸಲ್ಪಡಬೇಕು. ಅದನ್ನು ನಿರ್ಲಕ್ಷಿಸಿದರೆ ಹೃದಯವು ದಾರಿ ತಪ್ಪಲು ಪ್ರಾರಂಭಿಸುತ್ತದೆ. ಸತ್ಯವನ್ನು ದುರುಪಯೋಗಪಡಿಸಿಕೊಂಡರೆ ಅದು ನಾಶಕ್ಕೆ ಅಥವಾ ಕೊಳೆತು ಹೋಗುವಿಕೆಗೆ ಕಾರಣವಾಗುತ್ತದೆ. ಆದರೆ ಅದನ್ನು ವಿಧೇಯತೆಯಿಂದ ಸ್ವೀಕರಿಸಿದರೆ ಅದು ಜೀವವಾಗುತ್ತದೆ. ನಂತರ ನಾವು ಸಂರಕ್ಷಿಸಲ್ಪಟ್ಟ ಭಾಗವನ್ನು ನೋಡುತ್ತೇವೆ. ಒಂದು ಹೋಮೆರ್ ಮನ್ನವನ್ನು ಚಿನ್ನದ ಪಾತ್ರೆಯಲ್ಲಿಟ್ಟು ಯಾವೆಯ ಸಮ್ಮುಖದಲ್ಲಿ ಇರಿಸಲಾಯಿತು ಮತ್ತು ಅದು ಕೆಡಲಿಲ್ಲ, ಅಂದರೆ ಕೊಳೆಯಲಿಲ್ಲ. ಅದು ಶಾಶ್ವತ ಸಾಕ್ಷಿಯಾಗಿ ಉಳಿಯಿತು. ಅದರಲ್ಲಿ ನಾವು ನಂಬಿಗಸ್ತ ಸಭೆಯು ನಿರೀಕ್ಷೆಯನ್ನು ನೋಡುತ್ತೇವೆ. ಆರಿಸಲ್ಪಟ್ಟ, ಅಳೆಯಲ್ಪಟ್ಟ, ಸಂರಕ್ಷಿಸಲ್ಪಟ್ಟ, ಮಹಿಮೆ ಹೊಂದಿದ ಕ್ರಿಸ್ತನೊಂದಿಗೆ ಅಡಗಿರುವ ದೈವಿಕ ಸ್ವಭಾವದ ಪಾಲುಗಾರರಾದ ಮತ್ತು ಮುಂಬರುವ ಯುಗಗಳಲ್ಲಿ ಯೆಹೋವನ ಕೃಪೆಯ ಸಾಕ್ಷಿಯಾಗಿ ಇರಿಸಲ್ಪಟ್ಟ ಸಭೆ. ಆ ಸಂರಕ್ಷಿಸಲ್ಪಟ್ಟ ಭಾಗದಲ್ಲಿ ನಾವು ಕಂಡುಬರುವಂತೆ ಈಗ ಪ್ರತಿದಿನ ಬೆಳಗ್ಗೆ ನಂಬಿಕೆಯಿಂದ ಶೇಖರಿಸೋಣ. ನಾವು ಎಂದಿಗೂ ನೆನ್ನೆಯ ಮನ್ನದ ಮೇಲೆಯೇ ಜೀವಿಸದಿರೋಣ. ನಿರ್ಲಕ್ಷ್ಯ, ಅಹಂಕಾರ ಅಥವಾ ಅವಿಧೇಯತೆಯಿಂದ ಸತ್ಯವು ನಮ್ಮ ಕೈಯಲ್ಲಿ ಕ್ಷಯಿಸಿ ಹೋಗಲು ಬಿಡದಿರೋಣ. ಪ್ರತಿದಿನವೂ ವಾಕ್ಯವನ್ನು ಹೊಸದಾಗಿ ಸ್ವೀಕರಿಸೋಣ. ದೀನತೆಯಿಂದ ಅದಕ್ಕೆ ವಿಧೇಯರಾಗೋಣ ಮತ್ತು ಅರಣ್ಯದ ಪ್ರಯಾಣ ಮುಗಿದು ಜಯ ಹೊಂದುವವರಿಗೆ ರಹಸ್ಯವಾದ ಮನ್ನ ದೊರೆಯುವವರಿಗೆ ನಡೆಯುತ್ತಲೇ ಇರೋಣ. ಪ್ರಾರ್ಥನೆ. ಓ ನಮ್ಮ ದೇವರಾದ ಯೆಹೋವನೇ, ನೀವು ಸಂರಕ್ಷಿಸುವುದನ್ನು ಯಾವುದೇ ಸಮಯವೂ ಹಾಳು ಮಾಡಲಾರದು ಮತ್ತು ಯಾವ ಹುಳುವು ಮುಟ್ಟಲಾರದು ಎಂಬುದಕ್ಕೆ ನಾವು ನಿಮಗೆ ಧನ್ಯವಾದ ಅರ್ಪಿಸುತ್ತೇವೆ. ನಾಶವಾಗಿ ಹೋಗುತ್ತಿದ್ದ ಒಂದು ಭಾಗವನ್ನು ನೀವು ತೆಗೆದುಕೊಂಡು ಅದನ್ನು ನಿಮ್ಮ ಸಮ್ಮುಖದಲ್ಲಿ ಬಂಗಾರದ ಪಾತ್ರೆಯಲ್ಲಿ ತಾಜಾವಾಗಿಟ್ಟಿದ್ದೀರಿ. ನಮ್ಮ ವಿಷಯದಲ್ಲೂ ಅದನ್ನೇ ಮಾಡಿ ನಮ್ಮ ಬಲಹೀನ ಹಾಗೂ ಮರಣಶೀಲ ಜೀವಗಳನ್ನು ತೆಗೆದುಕೊಂಡು ನಿಮ್ಮ ಸಮ್ಮುಖದಲ್ಲಿ ಕ್ರಿಸ್ತನೊಂದಿಗೆ ಅಡಗಿಸಿಡಿ. ಆ ಸಂರಕ್ಷಿಸಲ್ಪಟ್ಟ ಭಾಗದಲ್ಲಿ ನಾವು ಕಂಡುಬರುವಂತೆ ಈಗ ನಮ್ಮನ್ನು ನಂಬಿಗಸ್ತ ಶೇಖರಣಾದಾರನಾಗಿ ಮಾಡಿ ಮತ್ತು ಮುಂಬರುವ ಯುಗಗಳಲ್ಲಿ ನಿಮ್ಮ ಕೃಪೆಯ ಜೀವಂತ ಸಾಕ್ಷಿಯಾಗಿ ನಾವು ನಿಲ್ಲುವಂತೆ ಮಾಡಿ. ನೀವು ದೈವಿಕ ಸ್ವಭಾವದ ಪಾಲುಗಾರರಾಗುವಂತೆ ಆತನು ನಮಗೆ ಅತ್ಯಂತ ದೊಡ್ಡದಾದ ಮತ್ತು ಅಮೂಲ್ಯವಾದ ವಾಗ್ದಾನಗಳನ್ನು ನೀಡಿದ್ದಾನೆ. 2 ಪೇತ್ರ 1:4. ಯಾರಲ್ಲಿ ನಮ್ಮ ಜೀವವು ಅಡಗಿದೆಯೋ ಆ ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಕೇಳುತ್ತೇನೆ. ಆಮೆನ್.